ಮತ್ತೆ ಪರಿಶೀಲನೆ ಮಾಡ್ತೀನಿ ಬಾ ಎಚ್ ಡಿ ರೇವಣ್ಣ ಕ್ಲಾರಿಫಿಕೇಶನ್ ಇದೆಯಾ? ಇದು ಕರ್ನಾಟಕದ ಇತಿಹಾಸದಲ್ಲಿ ದೊಡ್ಡ ಹಗರಣ 60 ಕೋಟಿ ಲೂಟಿ ಮಾಡಿರೋ ದೊಡ್ಡ ಹಗರಣ. ಈ ಹಗರಣ ಮಾಡಿ ರಾಜ್ಯದ ಬೊಕ್ಕಸಕ್ಕೆ ಯಾರು ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ. ಈಗ ಹಣದ ಉಬ್ಬರ ಜಾಸ್ತಿ ಆಗಿದೆ, ಬೆಲೆ ಏರಿಕೆ ಜಾಸ್ತಿ ಆಗಿದೆ. ನಮ್ಮ ಮೇಲೆಲ್ಲ ಹಾಲಿನ ಮೇಲೆ ತೆರಿಗೆ ಹಾಕಿದ್ರೆ ಅದರಲ್ಲಿ ಹಾಲಲ್ಲಿ ಬಂದು ದುಡ್ಡನ್ನ ತಗೊಂಡೋಗಿ ಕಾಂಗ್ರೆಸ್ ಕಾರ್ಯಕರ್ತರು ಕೊಡ್ತಾ ಇದ್ದೀರಾ. ಪೆಟ್ರೋಲ್ ಮೇಲೆ ತೆರಿಗೆ ಹಾಕಿದ್ರೆ ಪೆಟ್ರೋಲ್ ದುಡ್ಡು ತಗೊಂಡು ಅವ್ರು ಕೊಡ್ತಾ ಇದ್ರು. ಕುಡಿಯುವ ನೀರಿನ ಸಂಬಂಧ ನಾವು ಭೀಮಾ ನದಿಯನ್ನ ಈಗಾಗಲೇ ಸಂಬಳ ಅಲ್ಲ, ಅದು ಗೌರವಧನ ಅಂತ ಕೇಳಿದ್ರೆ ಗೌರವ ಅಂತ ಭೀಮಾ ಹೊಡೆದಿದ್ದು ಗೌರವ ಮಾಡಬೇಕಾಗಿದೆ. ಆದ್ರೆ 3,000 ಅಧ್ಯಕ್ಷ ಕರ್ನಾಟಕ ರಾಜ್ಯದ ಬಿಜಾಪುರ ಜಿಲ್ಲೆ ನಾಗಪುರ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಹಿಂದುಳಿದ ಬೇಸಿಗೆ ಸುಮಾರು 15 ಟಿಎಂಸಿ ನೀರನ್ನ ಆದೇಶ ಹೊರಡಿಸಿ ಅಂತ ಏನು ಅವರು ಪ್ರಸ್ತಾವನೆ ಮಾಡಿದ್ದಾರೆ. ಮಹಾರಾಷ್ಟ್ರ ಸರ್ಕಾರದ ಮೇಲೆ ಒತ್ತಡ ತರಬೇಕು. ನೀವು ಯಂಗ್ಸ್ಟರ್ಸ್ ಬಂದ್ರೆ ಶಕ್ತಿ ಬರ್ತಲ್ಲ, ಇದನ್ನ ರಿಕ್ವೆಸ್ಟ್ ಅಂತ ಮಾಡ್ತೀವಿ. ಅವರು ನಮ್ಮ ನೀರನ್ನ ಬಿಡಬೇಕಾಗಿದೆ. ಅವ್ರ ಹತ್ರ ಚರ್ಚೆ ಮಾಡಿ ಯಾವ ರೀತಿ ಸಹಾಯ ಮಾಡಿರ್ತಾರೆ ಅವ್ರಿಗೆ ಮಾಡ್ತೀವಿ. ಎಚ್ ಡಿ ರೇವಣ್ಣ ಗ್ಯಾರಂಟಿ ವಿರೋಧಿ ಬಿಜೆಪಿ, ಯುಪಿ ಬಣಕರ್ ಸ್ವಲ್ಪ ಜೋರಾಗಿ ಸಭಾಧ್ಯಕ್ಷರೇ, ವಸತಿ ಯೋಜನೆ 2020ನೇ ಸಾಲಿನಲ್ಲಿ ಹಿರೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿ ವಿರೋಧಿ ಬಿಜೆಪಿಗೆ, BR ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿ ಗ್ಯಾರಂಟಿ ವಿರೋಧಿ ಬಿಜೆಪಿಗೆ ರಿಂದ 2019-20 ಕೆಲವು ಪ್ರಕರಣಗಳಲ್ಲಿ ಆನ್ಲೈನ್ ಪೇಮೆಂಟ್ ಆಗಿರುತ್ತದೆ. ಆದರೆ ಫಲಾನುಭವಿ ಖಾತೆಗೆ ಹಣ ಜಮಾ ಆಗಿರುವುದಿಲ್ಲ. ಲಾಗಣಿಗೆ ವರ್ಗಾಯಿಸಬೇಕು. GPS ಮಾಡುವಾಗ ಮಿತಿಯಲ್ಲಿ ಇರುವುದಿಲ್ಲ. ಪ್ರಕರಣವನ್ನು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರ ಲಾಗಣಿಗೆ ವರ್ಗಾಯಿಸಬೇಕು. ಸಕಾಲಕ್ಕೆ ಅನುದಾನ ಬಿಡುಗಡೆಯಾಗಬೇಕು. 2024ರಲ್ಲಿ ಸರ್ವೆ ಆಗುತ್ತಿದ್ದರು. ಅದರಲ್ಲಿ ಹೊಸದಾಗಿ ಸೇರಿಸುವ ಫಲಾನುಭವಿ ಯೋಜನೆಗೆ ಅವಕಾಶ ಕೊಡುವ ಬಗ್ಗೆ ಮಾನ್ಯ ವಸತಿ ಸಚಿವರ ಗಮನವನ್ನು ಸೆಳೆತಾ ಇದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ನೀವು ದಯಮಾಡಿ 2024-25 ಬರಬೇಕು. ಏನು ಪ್ರಧಾನಮಂತ್ರಿ ಆವಾಸ್ ಸರ್ಕಾರ ಅಡಿಯಲ್ಲಿ 4,190 ಮನೆಗಳನ್ನು ಕೂಡ ಈಗ ನಿಗದಿಪಡಿಸಲಾಗಿದೆ. ಮಂಜೂರಾತಿ ಇದನ್ನ ದಯಮಾಡಿ ಪ್ರಾರಂಭ ಮಾಡಬೇಕಾಗಿದೆ. ಅದು ಮಾನ್ಯ ಸಚಿವರಿಗೆ ತಿಳಿಸ್ಬಿಟ್ಟು ನಿರ್ದಿಷ್ಟವಾದಂತಹ ಉತ್ತರವನ್ನು ಒದಗಿಸಿ ಅದನ್ನ ಹಿಂಪಡಿಬೇಕು. ಓಕೆ. ಕೃಷ್ಣ ನಾಯಕ್, NH ಕೋನರೆಡ್ಡಿ ಹಾಗೂ GS ಪಾಟೀಲ್ ಸರಿ ಇದೆ, ಉತ್ತರ ಕೊಟ್ಟಿದ್ದಾರೆ. ಓಕೆ. GS ಪಾಟೀಲ್ ಈಗ ಮಾತಾಡ್ರೆ ಶಿವಲಿಂಗೇಗೌಡರು ಅವರೆಲ್ಲ ಸಮರ್ಥನೆ ಮಾಡ್ರಿ. ಇದನ್ನ ಮನೆ ಅಧ್ಯಕ್ಷರು 9ನೇ 16 ಕಳ್ಳರು ಕಾಂಗ್ರೆಸ್ ಕಳ್ಳರು ಅಂತ ಹೇಳ್ರಪ್ಪ. ಕಳ್ಳರ ಕಳ್ಳರು GS ಡಿಸ್ಟರ್ಬ್ ಮಾಡ್ತಾರೆ. ಕಳ್ಳರು GS ಪಾಟೀಲ್ ಸರ್ಕಾರಿ ದುಡ್ಡು ಬಿಜೆಪಿ ಕಳ್ಳರು. ಅಧಿಕಾರಿ ಕರ್ತವ್ಯ ಮಾಡಿ AC ಶ್ರೀನಿವಾಸ್, ಶರತ್ ಬಚ್ಚೇಗೌಡ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರ ರಚನೆ ಆದಾಗಿಂದ ಎಲ್ಲ ಕೂತ್ಕೊಳ್ಳೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 3,000 ಪಡಿಸಲಾದ ಕಾಮಗಾರಿಗಳ 3,000 ವಿವರ ಹಾಗೂ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳುವ ವಿವರ ವೆಚ್ಚ ಮಾಡಿರುವ
ಬಗ್ಗೆ ಮೊತ್ತದ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನನ ಸೆಳೆಯ ಬಯಸ್ತೇನೆ ಸಭಾಧ್ಯಕ್ಷ.